ನನ್ನ ತಾರಸಿ ತೋಟದಲ್ಲಿ ಬೆಳೆದ ಹಣ್ಣುಗಳು ನೋಡ್ರಿ ಎಷ್ಟು ಚೆನ್ನಾಗಿವಲ್ಲ. ಸೊ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಇದನ್ನು ನಿಮಗೆ ವಿಡಿಯೋ ಕೊನೆಯಲ್ಲಿ ಎಷ್ಟು ಹಣ್ಣುಗಳನ್ನು ತೋರಿಸ್ತೀನಿ ಮತ್ತು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇದ್ವು ಅಂತೇಳಿ ನೋಡ್ರಿ. ತಾರಸಿ ತೋಟದಲ್ಲಿ ಪಾಟಲ್ಲಿ ಬೆಳೆದಂಥ ಹಣ್ಣು ಎಷ್ಟೆಲ್ಲ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಅಂತೇಳಿ ಭಾರಿ ಖುಷಿ ಆಯಿತು. ಫಸ್ಟ್ ಟೈಮು ಈ ಹಣ್ಣು ಇಷ್ಟೊಂದು ನಾನು ಹಾರ್ವೆಸ್ಟ್ ಮಾಡಿದ್ದು. ಸೈಜು ಚಲೋ ಬಂದವೆ, ಸ್ವೀಟ್ ಅಂತೂ ಸಿಕ್ಕಾಪಟ್ಟೆ ಆಗಿದಾವೆ. ಆಮೇಲೆ ಕಾಯಿಗಳು ಜಾಸ್ತಿ ಪಕ್ಷಿ ಇರುವೆಗಳೇ ತಿಂದೋಗಿದ್ದಾವೆ. ಸೊ ಈ ಥರ ನೀವು ಬೆಳಿಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನ ಮುಂದುವರಿಸ್ತೀನಿ ನೋಡಿರಿ. ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಸಾಯಂಕಾಲ ಟೈಮ್ ಐತೆ. ನಾನು ಸಾಯಂಕಾಲ ಸ್ವಲ್ಪ ಮೇಲೆ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಬಂದೀನಿ. ಮೇಲೆ ನೋಡ್ಬೋದು ನೀವು ಫುಲ್ ಮೋಡ ಆಗೈತೆ. ನಾನು ಅದ್ರ ಸಲುವಾಗಿ ಇವತ್ತು ನೀರೇ ಹಾಕಿಲ್ಲ, ಆದರೂ ಮಳೆ ಬಂದಿಲ್ಲ ಮತ್ತು ಹಾಕಲೇಬೇಕು. ಇಲ್ಲಾಂದ್ರೆ ಗಿಡ ನೋಡ್ರಿ ಯಾವ ರೀತಿ ಡಲ್ ಆಗ್ಬಿಟ್ಟ ಒಣಗ್ದಂಗೆ ಅನಿಸ್ಲಿಕ್ಕತ್ತಾವ. ಸೊ ಅವಕ್ಕೆ ನಾನು ಹಾಕ್ತೀನಿ ಇವಾಗ ನೀರು. ಆ ನೀರಿನ ಒಳಗೆ ಮಿಕ್ಸ್ ಮಾಡ್ಬೇಕಂತ ಹೇಳಿ ನಾನು ಇವತ್ತು ಏನು ತಂದೀನಿ ನೋಡ್ರಿ, ಕಿಚನ್ ವೇಸ್ಟು. ಕಿಚನ್ನಾಗ ಇವತ್ತು ಏನೆಲ್ಲ ತರಕಾರಿ ಎಲ್ಲ ಹಾಕಿದ್ನಲ್ಲ, ಆ ತರಕಾರಿದ್ದು ತೊಳೆದಿದ್ದು ಮೇಲೆ ಈ ತರಕಾರಿ ಕಟ್ ಮಾಡಿದ್ದು, ಮಾವಿನ ಹಣ್ಣಿನ ಸಿಪ್ಪೆ, ಈ ಹಿಟ್ಟು, ಮಜ್ಜಿಗೆ, ಮೊಸರು, ಈ ಇದ್ರದ್ದು ಜೆಲ್ ಏನದಲ್ಲ, ಬೆಂಡೆಕಾಯಿ ಕಟ್ ಮಾಡಿ ಇಟ್ಟಿನ. ಸೊ ಅದು ಭಾರಿ ಒಳ್ಳೇದು ಅಂತ ಹೇಳಿ ನಾನು ತೊಗೊಂಡಿನಿ. ನಾನು ಹೇಳಿ ರುಬ್ಬಿನೂ ಹಾಕ್ಬೋದು ಮತ್ತು ಹಾಗೇನೂ ಹಾಕ್ಬೋದು. ಅದ್ರ ಜೊತೆ ಒಂದು ಸ್ವಲ್ಪ ಮೊಸರಿತ್ತು, ಸ್ವಲ್ಪ ಮೊಸರು ಹಾಕ್ಕೊಂಡಿನಿ. ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಒಂದು 2-3 ಬಕೆಟಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳಿಗೆ ಕೊಡ್ತೀನಿ. ಸೊ ಇವತ್ತಿನ ಕೆಲಸ ಇದು ನಂದು. ಸೊ ಇದು ನೀರೊಳಗೆ ಡೈವರ್ಟ್ ಮಾಡಿಕೊಂಡು ಎಲ್ಲ ಗಿಡಗಳಿಗೆ ಕೊಡ್ತೀನಿ. ಹಾಗೆ ನೋಡ್ರಿ, ನಾನು ಪಾತ್ರೆ ತೊಳಿಬೇಕಾದ್ರೆ ಇದನ್ನೆಲ್ಲ ಎತ್ತಿಡ್ತೀನಿ. ಇದನ್ನೆಲ್ಲ ಎತ್ತಿಟ್ಟು ಇದನ್ನು ತಂದು ಈ ಥರ ಗಿಡದ ಹತ್ರ ಎಲ್ಲ ಹಾಕೋತೀನಿ. ಸೊ ಈಗ ಅದನ್ನು ಹಾಕೊಳ್ಳೋದೇ. ಸೊ ಬರೀ ಒಂದಿಷ್ಟು ಅದು ಇದು ಕೆಲಸನ ಮಾಡ್ಕೊಳ್ಳೋಣಂತೆ ಫ್ರೆಂಡ್ಸ್. ಈಗ ಈ ದೊಡ್ಡ ದೊಡ್ಡ ಡ್ರಮ್ಗಳದಾವಲ್ಲ ಅವ್ನು ತುಂಬ್ಕೋಬೇಕಂತ ಮಾಡೀನಿ. ತುಂಬಲಿಕ್ಕೆ ನೋಡ್ರಿ ನಾನು ಈ ಹಳೆ ಡ್ರಮ್ಮು ಇದನ್ನ ಇಲ್ಲೇ ಇಡ್ತೀನಿ. ಇನ್ನು ಮುಂದೆ ಏನೇ ಗಾರ್ಡನ್ ಕ್ಲೀನ್ ಮಾಡಿದ್ರೆ ಇದನ್ನೆಲ್ಲ ಇದ್ರಲ್ಲಿ ಹಾಕೋದು ಬರ್ತೀನಿ. ಆಮೇಲೆ ಒಂದು ಬಕೆಟು ಹೋಗಿದೆ ಇದು. ಸೊ ಇದರಲ್ಲಿ ಆಲ್ಮೋಸ್ಟ್ ತಳ ಹೋಗಿದೆ ಇದು. ಸೊ ಇದರಲ್ಲಿ ಒಂದು ಗಿಡ ಇದೆ, ಅದನ್ನು ಹಾಕೊಳ್ಳೋಣ ಅಂತ ಅನ್ಕೊಂಡಿನಿ. ಸೊ ಇದನ್ನು ತುಂಬಲಿಕ್ಕೆ ಈ ಒಂದು ತೆಂಗಿಂದು ಮೇಲಿಂದು ಜಿಗ್ರೆ ಇರ್ತದಲ್ಲ, ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದ್ರೆ ಎಲ್ಲ ಇಟ್ಟಿನಿ, ಅದನ್ನು ಸ್ವಲ್ಪ ಈಗ ಹಾಕೋತೀನಿ. ಸೊ ಜಮಾಸ್ ಇಟ್ಟಿದ್ದು ಏನಾಗ್ಬಿಟ್ಟದ ಅಂದರೆ ಕೊಳ್ತು ಭಾಳ ದಿವಸ ಆಯಿತು. ಈ ಎಲೆಗಳು ಗಿಡಗಳೇನು ಕಟ್ ಮಾಡಿದ್ನಲ್ಲ ಅದೆಲ್ಲ ಅದ್ರಾಗ ಹಾಕಿಟ್ಟಿದ್ದೆ. ಸೊ ಅಲ್ಲಿ ಈಗ ತೊಗೊಂಡು ಹೋಗಿ ನಾನು ಅದನ್ನು ತುಂಬ್ಕೋಬೇಕಂತ ಮಾಡೀನಿ. ಬಟ್ ಭಾಳ ಅದ, ಹಿಂಗೆ ಎಳೆದ್ರೆ ಬರೋಂಗಿಲ್ಲ ಅದು. ಸೊ ಡ್ರಮ್ನ ಅಲ್ಲೇ ತೊಗೊಂಡು ಹೋಗೋಣ ಅಂತ. ಸೊ ಇವು 2 ಡ್ರಮ್ ತುಂಬ್ತಾವಿಲ್ಲ, ಒಂದರ ತುಂಬೋದು, ಯಾಕಂದರೆ ಆಲ್ಮೋಸ್ಟ್ ಕೊಳ್ತದದು. ಸೊ ಇವಾಗ ಅಲ್ಲಿ ಆಗಿದ್ದು ಕೊಳತಿ ಏನೇನು ಗಿಡ ದಪ್ಪ ಕಡ್ಡಿ ಎಲ್ಲ ಇದು ಇದರಲ್ಲಿ. ಸೊ ಆಲ್ಮೋಸ್ಟ್ ಹಾಕ್ತೀನಿ. ಇರ್ವೆ ಆಗ್ಯಾವ, ಜಾಸ್ತಿ ಇರ್ವೆ ಆಗ್ಯಾವ. ಸ್ವಲ್ಪ ಇರ್ವಿನ ಪುಡಿ ಹಾಕ್ತೀನಿ ಲಾಸ್ಟಿಗೆ. ಆಮೇಲೆ ಇವತ್ತು ಜಗ್ಗಿ ಕೆಲಸ ಮಾಡ್ಬೇಕಂತ ಅಂದ್ಕೊಂಡೀನಿ. ಹಾಗಾಗಿ ಗಿಡಗಳು ಪಾಟ್ ಏನು ತೋರಿಸಿದ್ನಲ್ಲ ನಿನ್ನೆಂದು ವಿಡಿಯೋನಾಗ, ಆದರೆ ಎಲ್ಲ ಪಾಟ್ಗಳನ್ನು ತುಂಬ್ತೀನಿ ಇವತ್ತು. ಹಾಗಾಗಿ ನಾನು ಸ್ವಲ್ಪ ಲೇಟ್ ತನ ಅದ್ರ ಪರವಾಗಿಲ್ಲ ಕೆಲಸ ಮಾಡ್ಬೇಕಂತ. ಇಲ್ಲಿ ನೋಡ್ರಿ ಸೀಡ್ಸ್ ಸಿಕ್ಕು, ಬೆಂಡೆಕಾಯಿ ಬಲ್ತಿತ್ತು, ಅದನ್ನ ಹಾಗೆ ಹಾಕಿದ್ದೆ ನಾನು ಗಿಡ. ಸೊ ನೋಡ್ರಿ ಇವೆಲ್ಲ ಹಳೆ ಗಿಡಗಳು. ಮಣ್ಣು ಕಮ್ಮಿ ಇದೆ, ಬರೀ ಕಡ್ಡಿ ಇದನ್ನೇ ಜಾಸ್ತಿ ಐತೆ. ಮಣ್ಣು ಇರೋದನ್ನು ತೆಗೆದು ಸಪ್ರೇಟ್ ಹಾಕಿ ನಾನು ಇದ್ರ ಗಿಡದಲ್ಲಿ ಹಾಕ್ಕೊತೀನಿ. ಪಾಟಲ್ಲೆಲ್ಲ ಹಾಕೋಬೋದು. ಇದು ಈ ಥರ ಸಣ್ಣದು ದೊಡ್ಡದು ಏನದ ಎಲ್ಲನೂ ತೆಗೆದು ನಾನು ಇದರೆಲ್ಲ ಹಾಕೋದು ಬರ್ತೀನಿ. ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇವತ್ತು ಕೆಳಗೆ ಗೊಬ್ಬರ ರೆಡಿ ಆಗುತ್ತಾ, ಪಾಟು ತುಂಬುತ್ತಾ, ಮಣ್ಣು ಕಮ್ಮಿ ಹಿಡಿತಾ, ಲೈಟ್ ವೇಟ್ ಆಗುತ್ತಾ. ಸೊ ಪದೇ ನಾವು ಗಿಡಗಳಿಗೆ ಗೊಬ್ಬರ ಹಾಕಬೇಕಂತಿಲ್ಲ. ಯಾವ್ದಾರು ಹಣ್ಣಿನ ಗಿಡ ಏನಾದರೂ ನಾಡ್ಕೋಬೇಕಂದ್ರೆ ನಾಡ್ಕೋಬೋದು. ಇದು ನೋಡಿರಿ, ಅವು ಬಳ್ಳಿಗಳೆಲ್ಲ ತೆಗ್ದಿಂದಲ್ಲ ನಂದು. ಆ ಬಳ್ಳಿಗಳು ನೋಡಿರಿ, ಇವು ಹಾಗಲ ಬಳ್ಳಿ ಆಯಿತು, ಆಮೇಲೆ ತೊಂಡೆಕಾಯಿ ಆಯಿತು. ಸೊ ಅದೆಲ್ಲ ಕೊಳತು ಈ ಥರ ಆಗಿದೆ ನೋಡ್ರಿ. ಅದು ಆಲ್ಮೋಸ್ಟ್ ತುಂಬೇದು ಅನ್ನಿಸ್ತದೆ. ಬಟ್ ಇದು ಹಿಂಗೆ ಕೊಳತು ಒಳಗೆ ಹೋಯ್ತು ಅಂದರೆ ಅರ್ಧನೂ ಆಗಂಗಿಲ್ಲ ಅದು. ಸೊ ಹಾಗೆ ಭಾಳ ಅದ. ಬಟ್ ಇರ್ವಿ ಆಗ್ಯಾವ, ಇರ್ವಿನ ಪುಡಿ ಹಾಕೋತೀನಿ. ಸೊ
ಒಂದು ಚೀಲದಾಗ ಹಾಕಿಟ್ಟಿದ್ದೆ. ಬಿಸಿಲಾಗೆ ಚೀಲ ಎಲ್ಲ ಏನಾಗಿದೆ ಅಂದ್ರೆ ಅದು ಕೊಳೆದ್ಬಿಟ್ಟದ. ಅಂದರೆ ಅದರದ್ದು ಜಿಡ್ನೆಸ್ ಹೋಗ್ಬಿಟ್ಟದ, ಅದು ಪೀಸ್ ಆಗ್ಲಿಕತ್ತದ. ಸೊ ಕೈಯಿಂದನೇ ಮಾಡ್ಲಿಕತ್ತೀನಿ, ಯಾಕೆಂದ್ರೆ ಒಣಗಿದ ಮೇಲೆ ಕಟ್ಗೆಗಳು ನಮ್ಗೆ ಹೆಂಗಾಗಿರ್ತಾವೆ ನಿಮ್ಗೆ ಗೊತ್ತು, ಮುಟ್ಟಕ್ಕಾಗಲ್ಲ, ಚುಚ್ಚೋ ಅಂಥ ಚಾನ್ಸ್ ಇರ್ತಾವೆ. ನೀವು ಹಿಂಗೆ ಮಾಡಬೇಡ್ರಿ, ಯಾರನ್ನಾರ ಕರ್ಕೊಂಡು ಮಾಡ್ಕೊರಿ. ಸೊ ನಾನು ನಿಧಾನಕ್ಕಾಗಿ ಮಾಡ್ಲಿಕತ್ತೀನಿ, ನೋಡ್ಕೊಂಡು ಮಾಡ್ಲಿಕತ್ತೀನಿ ನಾನು. ಯಾಕಂದ್ರೆ ಒಳಗಡೆ ಒಂದೊಂದು ಡ್ರ್ಯಾಗನ್ ಕಟ್ಟಿಂಗ್ನು ಹಾಕಿ, ನಾನು ಡ್ರ್ಯಾಗನ್ ಕಟ್ಟಿಂಗ್ ತುಂಬ ಬರೀ ಮುಳ್ಳು, ನಾನು ಅದನ್ನು ಸ್ವಲ್ಪ ನೋಡಿ ಮಾಡ್ಲಿಕತ್ತೀನಿ. ಡ್ರ್ಯಾಗನ್ ಕಟ್ಟಿಂಗ್ ಏನು ಕಟ್ ಮಾಡ್ತೀನಲ್ಲ, ಸ್ವಲ್ಪ ನೀರು ಹತ್ತಿದ್ರೆ ಸಾಕು, ಅದು ಅಲ್ಲೇ ಚಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಫುಲ್ ಒಣಗಲಿ ಅಂತ ನಾನು ಆ ಕಡೆ ಹಾಕಿದ್ದೆ. ಅದನ್ನು ಇದೆಲ್ಲ ಡ್ರ್ಯಾಗನ್ ಕಟ್ಟಿಂಗ್ ನೋಡಿರಿ. ಮಣ್ಣು ಗಿಡ, ಟೊಮೊಟೊ ಗಿಡ, ಬೆಂಡೆ ಗಿಡ ಏನು ತೆಗ್ದಿದ್ನಲ್ಲ ಲಾಸ್ಟ್ ಟೈಮು, ಅವೆಲ್ಲ ಇಲ್ಲಿ ಹಾಕಿದ್ದೆ ನಾನು. ಸೊ ಅದು ಕಾರ್ನರ್ ಇದು ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಏನಾರು ನಾನು ಬಳ್ಳಿ ಏನಾರು ಹಾಕ್ಕೊಂಡ್ರೆ ಚೆಂದಾಗಿ ಯೂಸ್ ಆಗುತ್ತೆ. ಇದು ನೋಡಿರಿ, ಪೂರ್ತಿ ಮೇಲಿಂದೆಲ್ಲ ಹೋಗಿದೆ, ಕೆಳಗೆಲ್ಲ ಇದಾವೆ. ಈಗ ಅದ್ರ ಫುಲ್ಲು ಅಲ್ಲಿ ಎದ್ದ ತಕ್ಷಣ ಫುಲ್ಲು ಇರ್ಬಿ ಫ್ರೆಂಡ್ಸ್, ಫುಲ್ ಇರ್ಬಿ ಇದ್ವು, ಮುಟ್ಟೋಕ್ಕಾಗಲಿಲ್ಲ. ಮತ್ತು ಹೋಗಿ ನಾನು ಇರ್ವಿನ ಪೌಡ್ರ್ ತೊಗೊಂಡು ಬಂದು ಇರ್ವಿನ ಪೌಡ್ರ್ ಎಲ್ಲ ಹಾಕ್ಲಿಕತ್ತೀನಿ ನಾನು. ಇರ್ವಿನ ಪೌಡ್ರ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದನ್ನು ಇರ್ವಿನ ಪೌಡ್ರ್ ಹಾಕಿಲ್ಲ ಅಂದ್ರೆ ಮತ್ತೆ ಅದು ನನಗೆ ಎತ್ತಲಕ್ಕಾಗಂಗಿಲ್ಲ ಅಂಥೇಳಿ ಸ್ವಲ್ಪ ಇರ್ವಿನ ಪೌಡ್ರ್ ಹಾಕಿಬಿಟ್ಟೆ. ಅಷ್ಟೊತ್ತನ ಕತ್ಲಿನೇ ಆಯಿತು. ಹಾಗಾಗಿ ನಾನು ಮುಂದಿನ ವೀಡಿಯೋನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಲಿಲ್ಲ. ಮುಗಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಂದೆಲ್ಲ ಕೆಲಸ ಮಾಡಿಕೊಂಡೆ ಅಂಥೇಳಿ. ಹಾಗೆ ಗಿಡದ ಇವತ್ತು ಹಣ್ಣಿನ ಹಾರ್ವೆಸ್ಟು ಮಾಡ್ತೀನಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಫುಲ್ಲು ಗಾಳಿ ಅಂದರೆ ಗಾಳಿ, ಎಷ್ಟು ಗಾಳಿ ಇದೆ ಅಂದರೆ ಎಲ್ಲ ಗಿಡಗಳಿಗೆ ಏನು ಬೀಳ್ತಾವ ಅನ್ನಂಗೆ ಗಾಳಿ ಅದ. ನಾನು ನಿನ್ನೆ ಏನೆಲ್ಲ ಕೆಲಸ ಮಾಡಿ ಹೋಗಿದ್ದೆ ಅಂತ ತೋರಿಸ್ತೀನಿ ನಿಮಗೆ. ಫುಲ್ಲು ಬಿಸಿಲು, ಎಷ್ಟು ಬಿಸಿಲದ ಅಂದ್ರೆ ಅಬ್ಬಬ್ಬಾ ಆಗನೇ ವಲ್ತು. ಸೊ ನೋಡಿರಿ, ನಿನ್ನೆ ಇದೆಲ್ಲ ಪ್ಯಾಕ್ ಮಾಡಿಕೊಂಡು ಆ ಕಡೆಯಿಂದೆಲ್ಲ ನಾನು ಕ್ಲೀನ್ ಮಾಡ್ಕೊಂಡೀನಿ. ಆಮೇಲೆ ಇದ್ರಲ್ಲಿ ನೋಡಿರಿ ಇದೊಂದು ಎಂಟಿ ಉಳ್ತದೆ. ಇನ್ನು ಮುಂದೆ ಏನು ಸ್ವಚ್ಛ ಮಾಡಿದ್ರು ಇದ್ರೊಳಗೆ ಹಾಕ್ತೀನಿ. ಇದು ಬಿಸಾಕೋ ಕಸ ಅದೇ ಇದರಲ್ಲದೆ. ಸೊ ಈ ಕೆಲವೊಂದಿಷ್ಟು ಸಣ್ಣದು ಕೆಲಸ ಇನ್ನೂ ರಿಮೈನಿಂಗ್ ಅದಾವ. ನಿನ್ನೆ ನೋಡಿರಿ ನಾನು ಇಲ್ಲಿ ಇಷ್ಟು ಪಾಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಒಂದಿಷ್ಟು ಹಚ್ಚೀನಿ. ಈಗ ಅವನ್ನೆಲ್ಲ ತಳಗೆ ತೊಗೊಂಡು ಹೋಗ್ತೀನಿ. ಬೆಳಗ್ಗೆ ಜಲ್ದಿ ಬರಬೇಕಂದ್ರೂ ಆಗಲಿಲ್ಲ. ಮೇಲೆ ಸ್ವಲ್ಪ ಬೇರೆ ಕೆಲಸಗಳಿದ್ವು ನನಗೆ, ಅದರಲ್ಲೇ ಬ್ಯುಸಿ ಆಗಿದ್ದೀನಿ. ಆಮೇಲೆ ಒಂದಿಷ್ಟು ಪಾಟ್ಗಳು, ಸಣ್ಣ ಪಾಟ್ ಏನಿದ್ವಲ್ಲ ಅವನ್ನ ನಾನು ಇಲ್ಲಿ ಇಟ್ಕೊಂಡಿನಿ. ನಾನು ಇನ್ನೇ ತೋರಿಸಿದ್ನಲ್ಲ ನಿಮಗೆ, ಅವನ್ನ ಈ ಥರ ಏನು ಡಿಸ್ಟರ್ಬ್ ಮಾಡಲಾರ್ದಂಗೆ ಬೇರೆ ಒಂದು ಪಾಟ್ನಾಗ ಹಿಂಗೆ ಹಾಕಿ ಇಟ್ಕೊಂಡಿನಿ. ಸೈಡಿಂದ ಏನಾದ್ರು ಬೇರೆ ಚಿಗುರು ಬರ್ತದೇನೋ ಅಂತ ಬಂದ್ರಷ್ಟೇ ಅದು ಯೂಸು, ಇಲ್ಲಾಂದ್ರೆ ಇಲ್ಲ. ಸೊ ಇದು ಕೆಲಸ ನಮ್ದು ಆಗಿರೋಂಥದ್ದು ಕೆಲಸ ನೋಡ್ರಿ. ಏನು ಮಾಡಿದ್ರು ಬಿಸಿಲಿಗೆ ಗಿಡಗಳು ನಿಜಕ್ಕೂ ಎಷ್ಟು ಟೆಂಪ್ರೇಚರ್ ಆಗಿದ್ದೀವಾಗಂದ್ರೆ ಭಾಳ ಅಂದ್ರೆ ಭಾಳ ಆಗಿದೆ. ಆಮೇಲೆ ಒಂದು ಸ್ವಲ್ಪ 2 ಹೊತ್ತು ನೀರು ಬೇಕಾಗ್ಯಾವ, ನೀರೇ ಇಲ್ಲ ಮನೆಗೆ, ನಿಜಕ್ಕೂ ನೀರಿಲ್ಲ. ಈಗ ನಂಗೆ ನೀರು ಹಾಕ್ಬೇಕಂದ್ರೆ ಪ್ರಾಬ್ಲಮ್ ಆಗ್ಯದ. 1 ಟೈಮಿಗೆ ನೀರಿಲ್ಲ, ಇನ್ನು 2 ಟೈಮ್ ಎಲ್ಲಿಂದ ತರಲಿ ಅನ್ನಂಗೆ ಆಗ್ಯದ ನಂದು ಪರಿಸ್ಥಿತಿ. ಕರೆಗೂ ಇಂಥ ಟೈಮ್ನಾಗ ಭಾಳ ಕೈ ಕೊಡ್ತಿರ್ತಾವ. ನೀರು ಸರಿಗೆ ಬರ್ತಾಯಿಲ್ಲ ಬೇಸಿಗೆ ಆಗಿದ್ದರಿಂದ. ಆಮೇಲೆ ಇದು ನೋಡ್ರಿ, ಸ್ವಲ್ಪ ಪಲ್ಯ ಆಗೈತೆ ಅಲ್ಲಿ ಅದನ್ನು ತಗೊಂಡು ಹೋಗ್ಬಿಡ್ತೀನಿ ನಾನು. ಬಿದ್ದು ಬಿಡ್ತಿದ್ದೆ. ಸೊ ಪಲ್ಯ ಆಗೈತೆ ಅಲ್ಲಿ ತಗೊಂಡು ಹೋಗ್ತೀನಿ. ಸೀಡ್ಸ್ ರೆಡಿ ಆಗೈತೆ ನೋಡ್ರಿ. ಮೊನ್ನೆ 1-2 ತೆಗ್ದಿಟ್ಟಿನಿ, ಈಗ 1-2 ತಗೊಂಡೋದ್ರೆ ಆಗುತ್ತಾ. ಸೊ ಎಷ್ಟು ಕೆಲಸ ಮಾಡಿದ್ರೂ ಇದಕ್ಕೆ ಗಿಡಗಳಿಗೆ ಸರಿ ನೋಡ್ಕೊಳ್ಲಿಕ್ಕೆ ಆಗವಲ್ತು ನನಗೆ. ಮೇನ್ ಏನಂದ್ರೆ ಇದೆ ನೋಡ್ರಿ, ಬಿಸಿಲು. ಎಷ್ಟು ಬಿಸಿಲದ ಅಂದರೆ ಚಂದ ಹೂಕಾಯಿ ಬರಕತ್ತಿದ್ವು. 1-2 ದಿನ ಊರಿಗೆ ಹೋಗಿ ಎಲ್ಲ ಅವಸ್ಥೆ ಹಾಳಾಗಿ ಹೋಗೈತೆ ಗಿಡಗಳಿಂದ. ಯಾಕಂದರೆ ಅದಕ್ಕೆ ಸರಿಗೆ ವ್ಯವಸ್ಥೆ ಆಗ್ತಾಯಿಲ್ಲ, ನೀರು ಸಿಗಲಿಲ್ಲ ನಮಗೆ. ನೋಡ್ರಿ, ಫುಟ್ಬಾಲ್ ರೆಡಿ ಆಯ್ತು. ನಂದು ಪೂರ್ತಿ ಫುಟ್ಬಾಲ್ ರೆಡಿ ಆಗಿದ್ವಿ. ಫುಲ್ ಕಾಣ್ಲಿಕ್ಕತ್ತದ ಅದು. ಹೂವು ನೋಡ್ರಿ ಎಷ್ಟು ಚೆನ್ನಾಗಿ ಅರಳ್ಕೊಂಡವೆಲ್ಲ ಹೂ. ಹಿಂಗೆ ನೋಡೋಕಂದ್ರೆ ಮಸ್ತ್ ಕಾಣ್ಲಿಕ್ಕತ್ತದ ಈ ಕಡೆಯಿಂದ. ಸೊ ರೆಡ್, ಪಿಂಕ್, ವೆರೈಟಿ. ಇದು ಯೆಲ್ಲೋ ಕಲರ್ ಅಲ್ಲಿ ಆಗಿದ್ದು, ಇದು ಆಗಿದೆ. ಇದು ಹಿಬಸ್ಕಸ್ ಪ್ಲ್ಯಾಂಟ್ ಇದು. ಸೊ ನೋಡ್ರಿ, ಅದಕ್ಕೆ ನೀರು ಕೊಡ್ಬೇಕು. ಇವಾಗ ನೀರು ಕೊಟ್ಟು ಅದನ್ನು ಹಾಕೋಬೇಕು. ಇದು ನೋಡ್ರಿ, ಇದು ರೆಡ್ ಮಲ್ಟಿಪೆಟಲ್ ಮದ್ದಿದು. ಸೊ ಇದನ್ನ ಇಲ್ಲೇ ಬಿಸಿಲಲ್ಲೇ ಇಡ್ತೀನಿ ನಾನು. ಬಿಸಿಲಲ್ಲಿ ಇಟ್ಟರೆ ಅದು ಸರಿಗೆ ಹೂ ಬರ್ತದೆ ಅನ್ಕೋತೀನಿ. ಸೊ ಇದು ಇವತ್ತಿನ ಅವಸ್ಥೆ.
ನಿನ್ನೆ ರಾತ್ರಿನೂ ನೀರು ಹಾಕಿದ್ದೀನಿ, ಆದ್ರೆ ಸ್ವಲ್ಪ ಹಾಕಿದ್ದೆ, ನೀರಿನ ಕಮ್ಮಿ ಇರೋದ್ರಿಂದ. ಈ ರೀತಿ ಆಗ್ಬಿಟ್ಟದ ಗಾರ್ಡನ್, ನೋಡೋಕ್ಕಾಗವಲ್ತು. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಾನು ಮೇನ್ ಇವತ್ತು ಈಗ ಯಾಕೆ ಬಂದೆ ಮೇಲೆ ಅಂದ್ರೆ, ಸ್ವಲ್ಪ ನೀರು ಇಲ್ಲಿ ನೋಡ್ರಿ, ನೀರು ಹಿಡೀಕದೀನಿ. ಒಂದಿಷ್ಟು ನೀರು ಇದಾವೆ ಕೆಳಗಡೆ, ಅವನಿಷ್ಟು ನೀರು ಹಿಡ್ಕೊಂಡ್ರೆ ಆಯ್ತು ಅಂಥೇಳಿ. ಸೊ ನೀರು ಬರ್ತಾ ಇದಾವೆ ಒಂದು ಚೂರು, ಒಂದಿಷ್ಟು ನೀರು ಹಿಡ್ಕೊಂಡು ಸ್ವಲ್ಪ ನೀರು ಹಾಕ್ತೀನಿ. ಇಲ್ಲಿ ಇವು ಕಾಯಿನ ಹಾರ್ವೆಸ್ಟ್ ಮಾಡ್ಬೇಕಂತ ಮಾಡಿ, ಯಾಕಂದ್ರೆ ಇಲ್ಲಿ ನೋಡ್ರಿ ಇರ್ಬಿ ಹೋಲ್ ಮಾಡಿ ಎಲ್ಲ ತಿನ್ಲಿಕ್ಕತ್ತಾವ. ಆಲ್ಮೋಸ್ಟ್ ತಿಂದತ್ತೆ. ಮೊದಲೇ ಬರ್ಡ್ಸ್ ಸಿಕ್ಕಾಪಟ್ಟೆ, ನೋಡಿದ್ರೆ ಬರ್ಡ್ಸ್ ಸಿಕ್ಕಾಪಟ್ಟೆ ಹಾಳು ಮಾಡಿದ್ವಿ. ಈಗ ಇರ್ಬಿನೂ ಅಷ್ಟೇ ತಿಂತಾ ಇದಾವೆ ಅಂದ್ರೆ ಮೇ ಬಿ ಸ್ವೀಟ್ ಆಗಿದಾವ, ಹಣ್ಣಾಗಿದಾವ ಅಂತ ಅನ್ಕೋತೀನಿ. ಹಣ್ಣಾಗಿದಾವ. ಆ ಕಡೆ ಹೋಗಿ ನೋಡಿ ತಿಂತೇಳ್ರಿ ಎಷ್ಟು ಕಾಣಿಸುತ್ತೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಇದಾವೆ, ಅಷ್ಟು ಹಾರ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡಿನಿ. ಸುಮೀರಮ್ಮ ಇಲ್ಲಿ ನೋಡ್ರಿ, ಇದು ಎಲ್ಲ ಹಣ್ಣಾಗಿದಾವ. ಇದೊಂದು ಹಣ್ಣಾಗಿ ಇಲ್ಲೇ ಒಣಗ್ಲಿಕ್ಕತ್ತದ ನೋಡ್ರಿ. ನನಗೆ ಇವು ಕಲರ್ ಬರ್ತಾವೇನೋ ಅಂತ ನಾನು ವೇಟ್ ಮಾಡಿದೆ, ಬಟ್ ಕಲರ್ ಏನಿಲ್ಲ. ತೆಗೆದು ಬಿಡೋಣ ಅಂತೀವನ್ನೆಲ್ಲ. ನೋಡ್ರಿ ಕಾಯಿ ಚೆನ್ನಾಗಿ ಬಂದಾವ, ಸೈಜು ಚೆನ್ನಾಗಿ ಬಂದಾವ. ಇಲ್ಲಿದಾವ ಇನ್ನು. ಇವನೇನು ತೆಗಿಯೋದು ಅಥವಾ ಇಲ್ಲ ಇನ್ನು ನೋಡ್ತೀನಿ. ಮುಟ್ಟಿದ್ರೆ ಬರಕತ್ತಾವ, ಮುಟ್ಟಿದ್ರೆ ಯಾವ ಬರಕತ್ತಾವ ಅವನ್ನ ಮಾತ್ರ ನಾನು ತೆಗಿತೀನಿ. ಫ್ರೆಂಡ್ಸ್ ಇನ್ನಾಗಿದ್ವು ಎಲ್ಲ ಇರ್ಬಿಗಳು ತಿಂದು ಹಾಕಿದಾವ. ನಾನು ತೆಗಿಬೇಕಾಗಿತ್ತೇನೋ, ನನಗೆ ಗೊತ್ತಾಗಿಲ್ಲ. ಈಗ ಮೇ ಬಿ ರೆಡ್ ಕಲರ್ಗಿನ ಬರ್ತಾವೇನೋ ಅಂತ ವೇಟ್ ಮಾಡಿದೆ. ಇರಲಿ ಬಿಡು, ಇರ್ವಿ ಹಣ್ಣು ಪಕ್ಷಿ ಎಲ್ಲ ತಿಂದು ಹಾಕ್ಯಾವಲ್ಲ. ಸೊ ಒಂದಿಷ್ಟಾದರೂ ಹಣ್ಣು ಬಂದವು. ಸೊ ಇವನ್ನ ಟೇಸ್ಟ್ ಮಾಡಿ ನೋಡೋಣ ಅಂತ ಯಾವ ರೀತಿ ಇದಾವ ಅಂಥೇಳಿ. ಫ್ಲವರ್ಸ್ ಎಲ್ಲ ಆಗ್ತಾ ಇದಾವ. ಗಾಳಿ ಬಿಸಿಲು ಭಾಳ ಒಂದು ಇದನ್ನ ಮಾಡ್ಬಿಟ್ಟವ, ನಮಗೆ ತೊಂದರೆ ಮಾಡ್ಲಿಕ್ಕತ್ತಾವ. ನಾನು ಒಂದನ್ನು ಜಸ್ಟ್ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ರೀತಿ ಇದೆ ಅಂತೇಳಿ. ನಾನಂತೂ ಯಾವುದೋ ಸ್ಪ್ರೇ ಮಾಡಿಲ್ಲ, ಕೆಮಿಕಲ್ ಹಾಕಿಲ್ಲ. ನೋಡೋಣ. ಭಾರಿ ಚಂದ ಫ್ರೆಂಡ್ಸ್, ಎಷ್ಟು ಚಂದ ಗೊತ್ತಾ. ನೀರು ಸ್ವೀಟು, ಅದಕ್ಕೆ ಇರ್ಬಿ ತಿನ್ಲಿಕ್ಕತ್ತಾವ. ಒಂಥರ ಲೆಮನ್ ಫ್ಲೇವರ್ ಇದೆ ಇದರಲ್ಲಿ, ನನಗೆ ಹಂಗೆ ಅನಿಸ್ಲಿಕ್ಕತ್ತದೆ. ಸ್ಪಂಜ್ ಐತೆ ನೋಡಾಗ, ಸ್ಪಂಜ್ ಥರ ಇರ್ತದೆ ಅಷ್ಟೆ. ನೋಡ್ತೀನಿ ನೋಡು. ಲೆಮನ್ ಹಾಕಾರ ಅನ್ಸುತ್ತಾ? ಸಿಕ್ಕಾಪಟ್ಟೆ ಟೇಸ್ಟ್ ಅದ ಫ್ರೆಂಡ್ಸ್. ರಸ ಬರುತ್ತಾ? ರಸ ಕುಡಿತೀವಲ್ಲ, ಕಬ್ಬಿನ ಜ್ಯೂಸ್ ಬರಂಗಾಗುತ್ತೆ. ಮಸ್ತ್ ಅದ. ಫ್ರೂಟ್ ಮಾತ್ರ ಮಸ್ತ್ ಅದ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಮಸ್ತ್. ಇದ್ರಲ್ಲಿ ನೋಡ್ರಿ ಎಷ್ಟೊಂದು ಇರ್ಬಿ ಸೇರ್ಕೊಂಡು ಒಳಗಡೆ ತಿರ್ಲಿಕ್ಕಂತಾನೆ. ಅದಕ್ಕೆ ಅಷ್ಟೆಲ್ಲ ಖಾಲಿ ಆಗಿದಾವ ನೋಡ್ರಿ. ಎಲ್ಲ ಹಣ್ಣುಗಳನ್ನ ತಿಂದಾವ, ತಿಂದಾವೆ. ಚೆನ್ನಾಗದವ ಹಣ್ಣು ಮಾತ್ರ, ಚೆನ್ನಾಗದವ. ಹೋಲ್ ಮಾಡಿ ಒಳಗೆ ಹೋಗಿದಾವ. ಮಸ್ತದಲ್ಲ. ಮನೆಗೆ ಹೋಗಿ ಒಳಗೆ ಹೋಗಿ ತೊಳೆಯೋಣಂತೆ. ನಾ ಕಬ್ಬಿನ ಜ್ಯೂಸ್ ಜಗ್ಗಿ ಬರಕತ್ತ. ಅಂತೂ ಬೇಸಿಗೆನಾಗ ಫಸ್ಟ್ ಟೈಮ್ ಹಣ್ಣು ತಿಂದ್ವಿ. ಫ್ರೆಂಡ್ಸ್, ಇದು ಮೇಲೆ ಆಗಿರೋ ಹಣ್ಣುಗಳು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದಾವೆ. ಸೊ ಒಳಗಡೆ ನೋಡ್ಬೋದು ನೀವು, ಸೀಡ್ಸು ಆಗಿದಾವೆ ನೋಡ್ರಿ. ಸೀಡ್ಸ್ನು ಆಗಿದಾವೆ ಇದರಲ್ಲಿ, ಸೀಡ್ಸ್.
ಸಾಲ್ಟ್. ಉಪ್ಪು ಹಾಕೊಂಡು ತಿಂದರೆ ಭಾರಿ ಟೇಸ್ಟ್ ಇರ್ತದೆ ಇದು.